ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಗಂಗಾ. ನನ್ನ ಚಾನೆಲ್ ನಮಸ್ತೆ ಗೆಳತಿಗೆ ಎಲ್ಲರಿಗೂ ಸ್ವಾಗತ. ಇಲ್ಲಿ ನೀವು ನೋಡ್ತಿರೋ ಹಾಗೆ ನನ್ನ ಇಬ್ಬರು ಮಕ್ಕಳು ಸ್ನಾನ ಮಾಡಿಬಿಟ್ಟು ವಿಭೂತಿ ಎಲ್ಲ ಹಚ್ಕೊಂಡು ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಯವರ ದರ್ಶನಕ್ಕೆ ಹೋಗಕ್ಕೆ ರೆಡಿ ಆಗಿದ್ದಾರೆ. ಅವರಿಬ್ಬರು ಜರ್ನಿ ಮಾಡೋಕ್ಕೆ ಫುಲ್ ಎಕ್ಸೈಟೆಡ್ ಆಗಿದ್ರು. ನಾನು ನನ್ನ ಫ್ಯಾಮಿಲಿ ಜೊತೆ ಕಲಬುರಗಿಯಿಂದ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ದರ್ಶನಕ್ಕೆ ಹೊರಡ್ತಿದ್ದೀವಿ. ಕಲಬುರಗಿಯಿಂದ ಮಂತ್ರಾಲಯ ಒಂದು 200 ಕಿಲೋಮೀಟರ್ಸ್ ಮೇಲೆ ಆಗ್ತದ. ಏನಿಲ್ಲ ಅಂದ್ರೆ ಒಂದು 3.5 ತಾಸು ಟೈಮ್ ಹಿಡಿತದ. ಹಾಗಾಗಿ ನಾವು ಮುಂಜಾನೆ ಸ್ವಲ್ಪ ಜಲ್ದಿನೇ ಬಿಟ್ಟಿದ್ವಿ. ಮಕ್ಕಳಿಗೂ ಜಲ್ದಿ ಅದು ರೆಡಿ ಆಗಿರೋದ್ರಿಂದ ಅವ್ರಿಗೆ ನಿದ್ದೆ ಆಗಿದ್ದಿಲ್ಲ. ಸೊ ಕಾರ್ನಾಗ ಫುಲ್ ಸ್ಲೀಪಿ ಅದಾರ, ಆರಾಮ್ಸೆ ನಿದ್ದೆ ಮಾಡಿಬಿಟ್ರು ಅವರು. ಸೊ ಜರ್ನಿ ಮಾಡ್ಬೇಕಾದ್ರೆ ಆ ಕಡೆ ಈ ಕಡೆ ನೋಡಬೇಕಾದ್ರೆ ಹೊಲ ಎಲ್ಲ ಖಾಲಿ ಖಾಲಿ ಕಾಣಿಸ್ಲತ್ತಿತ್ತು. ಯಾಕಂದರೆ ಈಗ ಬೇಸಿಗೆ ಕಾಲ ಆಗೋದ್ರಿಂದ ಬೆಳೆ ಏನೂ ಇಲ್ಲ. ಸೊ ಎಲ್ಲ ಖಾಲಿ ಖಾಲಿ ಕಾಣತ್ತಿತ್ತು. ಇಲ್ಲಾಂದ್ರೆ ಮಳೆಗಾಲ ಹಂಗಿತ್ತಂದ್ರೆ ಫುಲ್ ಗ್ರೀನಾಗಿ ಕಾಣಿಸ್ತಿತ್ತು, ಗ್ರೀನ್ರಿ ಅನ್ನಿಸ್ತಿತ್ತು. ಇಲ್ಲಿ ನೋಡ್ರಿ, ಇದು ಕೃಷ್ಣಾ ನದಿ. ಕೃಷ್ಣಾ ನದಿದಾಗೂ ನೀರೆಲ್ಲ ಬತ್ ಹೋದಂಗೆ ಅನ್ನಿಸ್ಲತ್ತದ. ನೀರೇ ಇಲ್ಲ. ಅದೇ ರೇನಿ ಸೀಸನ್ ಆಗಿತ್ತಂದ್ರೆ ನೀರೆಲ್ಲ ತುಂಬಿ ತುಳುಕಿರ್ತಿತ್ತು, ನೋಡೋಕ್ಕೂ ಚಂದ ಇರ್ತಿತ್ತು. ಈಗ ನೀರು ಇರ್ಲಾರ್ದಕ್ಕೆ ಎಷ್ಟು ಖಾಲಿ ಖಾಲಿ ಅನ್ನಿಸ್ಲತ್ತದ. ದರ್ಶನ ಮಾಡೋದು ಟೈಮಿಂಗ ಮಧ್ಯಾಹ್ನ 2 ತನಕ ಅಷ್ಟೇ ಇತ್ತು. ಅದು ಬಿಟ್ಟರೆ ಮತ್ತೆ ಸಾಯಂಕಾಲ 4 o'clock ಇಂದ ಸ್ಟಾರ್ಟ್ ಆಗ್ತಿತ್ತು. ಹಾಗಾಗಿ ನಾವು ದಾರಿ ನಡು ಎಲ್ಲೂ ನಿಂದಿರ್ಸೇ ಇಲ್ಲ. ಸೀದಾ ಮಂತ್ರಾಲಯಕ್ಕೆ ಹೋಗಿ ಸ್ಟಾಪ್ ಮಾಡೀವಿ. ಜಲ್ದಿ ರೀಚ್ ಆಗಬೇಕು, ಜಲ್ದಿ ದರ್ಶನ ಮಾಡ್ಕೋಬೇಕು ಅಂತ. ಇಲ್ಲಾಂದ್ರೆ ಮತ್ತೆ 4 ತನಕ ವೇಟ್ ಮಾಡಬೇಕಾಗ್ತಿತ್ತು. ಇನ್ನೇನು ಆಯ್ತು, ಇವಾಗ ಮಂತ್ರಾಲಯ ಹತ್ರನೇ ಬಂದ್ಬಿಟ್ವಿ. ಈಗ ಮಂತ್ರಾಲಯ ರೀಚ್ ಆದ್ವಿ. ಇಲ್ಲಿ ನೋಡ್ಬೋದು ಸೈಡಿಗೆಲ್ಲ ಬಿಲ್ಡಿಂಗ್ಸ್ ಕಾಣ್ಲತ್ತವಲ್ಲ, ಅದೆಲ್ಲ ಸ್ಟೇ ಸಲುವಾಗಿರೋ ಬಿಲ್ಡಿಂಗ್ಸ್, ವಸತಿ ಗೃಹಗಳೆಲ್ಲ ಅವ. ಅಂದರೆ ದೂರಿಂದ ಯಾರೇ ಬಂದು ದರ್ಶನ ಪಡೆಯೋರು ಹೋಟೆಲ್ಸ್ ಎಲ್ಲ ಅದಾವ. ಅಲ್ಲೇ ರೂಮ್ ಮಾಡ್ಕೊಂಡು ಇರಬಹುದು. ಒಂದಿನ ಇದ್ದು ನೆಕ್ಸ್ಟ್ ಡೇ ದರ್ಶನ ಮಾಡ್ಕೊಂಡು ಬರೋರಿಗೆಲ್ಲ ಈಸಿ ಆಗಕ್ಕೆ. ವಸತಿ ಗೃಹಗಳು ಹೆಂಗವ ನಂಗೆ ಗೊತ್ತಿಲ್ಲ, ಬಿಕಾಸ್ ಯಾವತ್ತೂ ಸ್ಟೇ ಮಾಡಿಲ್ಲ. ಹಿಂಗೆ 1 ಡೇದಲ್ಲೇ ಹೋಗಿ ಬರೋದು ಮಾಡ್ತೀವಿ. ಈಗ ನಾವು ಗುಡಿ ಸಮೀಪ ಬಂದೀವಿ. ಇಲ್ಲಿ ಎಷ್ಟು ಚಲೋ ರಾಘವೇಂದ್ರ ಸ್ವಾಮಿಯವರು ಮೂರ್ತಿಗಳು ಮಾಡ್ಯಾರ ನೋಡ್ರಿ, ಎಷ್ಟು ಚಲೋ ಅನ್ಸ್ಲತ್ತದ. ಈ ಕಡೆ ಏನು ಕಮಾನ್ ಕಾಣಿಸ್ಲತ್ತದಲ್ಲ, ಇದು ಗುಡಿ ಕಡೆ ಹೋಗಕ್ಕೆ ಎಂಟ್ರೆನ್ಸು. ಸೊ ಈ ಕಮಾನ್ ಒಳಗಡೆ ಹೋಗಬೇಕು. ಕಾರ್ ಪಾರ್ಕಿಂಗ್ನು ಒಳಗೆ ಅದ. ಇಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟು ಈಗ ಗುಡಿ ಕಡೆ ಹೊಂಟೀವಿ. ಗಂಡ್ಸು ಮಕ್ಕಳಿಗೆ ಡ್ರೆಸ್ ಕೋಡ್ ಅದ, ಅಂದರೆ ಮೇಲ್ಗಡೆ ಶರ್ಟ್ ಹಾಕೋಬಾರ್ದು. ಹಾಗಾಗಿ ಡ್ರೆಸ್ ಚೇಂಜ್ ಮಾಡೋದಿತ್ತಂದರೆ ಇಲ್ಲೇ ವೆಹಿಕಲಲ್ಲೇ ಮಾಡ್ಬೋದು, ಅಥವಾ ರೂಮ್ ಸ್ಟೇ ತೊಗೊಂಡಿದ್ರಂದ್ರೆ ರೂಮಲ್ಲಿ ಮಾಡ್ಕೊಂಡು ಬರ್ಬೋದು. ಇಲ್ಲೇನು ಈಗ ಕಮಾನ್ ಕಾಣಿಸ್ಲತ್ತದಲ್ಲ, ಇದು ಗುಡಿಗೆ ಹೋಗಕ್ಕೆ ಎಂಟ್ರೆನ್ಸ್. ಸೊ ಒಳಗೆ ಬರೋಣ, ತೋರಿಸ್ಲತ್ತೀನಿ ನೋಡ್ರಿ. ಮೇನ್ ಟೆಂಪಲ್ ಅಲ್ಲಿ ಸ್ಟ್ರೇಟ್ ಹೋದರೆ ಅಲ್ಲಿದೆ. ಬಟ್ ಸೈಡಲ್ಲೆಲ್ಲ ಎಷ್ಟು ಚಲೋ ಮಾಡಾರ ನೋಡ್ರಿ ಬಿಲ್ಡಿಂಗ್ಸ್. ಇಷ್ಟು ಚಲೋ ಆರ್ಟ್ ಮಾಡಾರ ಈ ವಾಲ್ಸ್ ಮೇಲೆಲ್ಲ. ಬರ್ಬೇಕಾದ್ರೆ ನಾನು ನಿಮಗೆ ಪೂರ್ತಿ ಕ್ಲಿಯರಾಗಿ ತೋರಿಸ್ತೀನಿ ದರ್ಶನ ಮಾಡ್ಕೊಂಡು ಬರಬೇಕಾದ್ರೆ. ಯಾಕಂದ್ರೆ ಹೋಗ್ಲತ್ತೀವಲ್ಲ, ಜಲ್ದಿ ದರ್ಶನ ಮಾಡ್ಕೋಬೇಕು ಅಂತ ಸ್ವಲ್ಪ ಗಡಿಬಿಡಿಯಲ್ಲಿ ಹೋಗ್ಲತ್ತೀನಿ. ಹಾಗಾಗಿ ಕ್ಲಿಯರಾಗಿ ತೋರಿಸಿಲ್ಲ. ಎಲ್ಲ ಪುರಾಣದಲ್ಲಿರೋ ಕಥೆಗಳನ್ನು ಪಿಕ್ಟೋರಿಯಲ್ಲಿ ರಿಪ್ರೆಸೆಂಟ್ ಮಾಡಿದ್ದಾರೆ. ಭಾಳ ಚಲೋ ಆರ್ಟ್ ಫಾರ್ಮ್ಸ್ ಅದಾವ. ಇನ್ನು ಬರ್ಬೇಕಾದ್ರೆ ಕ್ಲಿಯರಾಗಿ ತೋರಿಸ್ತೀನಿ. ಇಲ್ಲೇನು ಸ್ಟ್ರೇಟ್ ಕಾಣ್ಲತ್ತದಲ್ಲ, ಇಲ್ಲಿ ಒಳಗೆ ಹೋದರೆ ಮೇನ್ ಟೆಂಪಲಿಗೆ ಎಂಟ್ರೆನ್ಸ್ ಅದು. ಬಟ್ ಮೇನ್ ಟೆಂಪಲ್ಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಮೊದಲು ಮಾಂಚಾಲಮ್ಮ ದೇವಿ ಗುಡಿ ಇಲ್ಲಿಂದ ಕಾಣಿಸ್ಲತ್ತದಲ್ಲ, ರೈಟ್ ಸೈಡಲ್ಲಿ ಕಾರ್ನರಲ್ಲಿ. ಸೊ ಆ ದೇವಿ ದರ್ಶನ ಪಡ್ಕೊಂಡೇ ರಾಘವೇಂದ್ರ ಸ್ವಾಮಿಯವರ ದರ್ಶನ ಪಡೆಯಕ್ಕೆ ಹೋಗಬೇಕು. ಸೊ ನಾವು ಫಸ್ಟ್ ಆ ದೇವಿ ದರ್ಶನ ಪಡ್ಕೊಂಡು ಒಳಗಡೆ ಹೋದ್ವಿ.
ದೇವಸ್ಥಾನದ ಪಕ್ಕದಲ್ಲೇ ತುಂಗಭದ್ರಾ ನದಿ ಅದ. ತುಂಗಭದ್ರಾ ನದಿಯಲ್ಲಿ ಮುಳುಗೆದ್ದು ಆಮೇಲೆ ಇಲ್ಲಿ ದೇವರ ದರ್ಶನ ಪಡೆಯಕ್ಕೆ ಬರ್ತಾರೆ. ಇದು ಮೇನ್ ಎಂಟ್ರೆನ್ಸ್ ಗುಡಿಗೆ. ಸೊ ನಾವೇನು ನದಿ ಕಡೆ ಹೋಗಲಿಲ್ಲ, ಯಾಕಂದ್ರೆ ಅಲ್ಲೇ ನೀರಿಲ್ಲ ಅಂತ ಹೇಳಕತ್ತಿದ್ರು, ನೀರೆಲ್ಲ ಬತ್ತು ಹೋಗ್ಯಾವಂತ. ಸೊ ಹಾಗಾಗಿ ಹಾಗೆ ಒಳಗೆ ಬಂದ್ವಿ. ನೀವು ನೋಡ್ಬೋದು ಎಷ್ಟು ಉದ್ದಕ್ಕದ ಕ್ಯೂ ಅಂತ. ಭಾಳ ಜನ ಬಂದಿದ್ರು, ಭಾಳ ರಶ್ ಇತ್ತು. ಆದರೂ ಫಾಸ್ಟ್ ಮೂವಿಂಗ್ ಅದ, ಬೇಗನೆ ದರ್ಶನ ಆಗ್ತದೆ, ಭಾಳಷ್ಟು ಟೈಮ್ ಏನು ಹಿಡಿಯಂಗಿಲ್ಲ. ಏನಿಲ್ಲ ಅಂದರೂ ಒಂದು ದಿನಕ್ಕೆ ಒಂದು 10,000 to 20,000 ಜನ ಭಕ್ತಾದಿಗಳು ಬರ್ತಾರಂತ ಹೇಳ್ತಾರೆ. ದೇವಸ್ಥಾನದ ಒಳಗಡೆ ಬರೋಣ, ನನ್ನ ಮಕ್ಕಳಿಬ್ರು ಸ್ಲೀಪಿ ಮೋಡಿಂದ ಫುಲ್ ಹೊರಗೆ ಬಂದುಬಿಟ್ಟಿದ್ರು, ಪೂರ್ತಿ ರಿಫ್ರೆಶ್ ಆಗಿಬಿಟ್ಟಿದ್ರು. ಒಳಗೆ ಬಂದ ತಕ್ಷಣ ಅವರು ದರ್ಶನಕ್ಕೆಲ್ಲ ಫುಲ್ ರೆಡಿಯಾಗಿ ನಿಂತಾರೆ ನೋಡ್ರಿ. ಈಗ ನಾವು ದರ್ಶನ ಮಾಡೋಕ್ಕೆ ಹೋಗ್ತಿದ್ದೀವಿ. ಶ್ರೀ ರಾಘವೇಂದ್ರ ಸ್ವಾಮಿಯವರ ಮೂಲ ಬೃಂದಾವನದ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ ನಾವು. ಹೊರಗಡೆ ಬಂದ ತಕ್ಷಣ ಇಲ್ಲಿ ಅದ್ರಗಿಂತ ಮುಂಚೆ ಇಲ್ಲಿ ನಾ ತೋರಿಸ್ಲತ್ತೀನಲ್ಲ ಗೋಪುರ, ಎಕ್ಸಾಕ್ಟ್ ಇದ್ರ ಕೆಳಗನೆ ಮೂಲ ಬೃಂದಾವನ ಇರೋದು. ಸೊ ಹೊರಗೆ ಬಂದ ತಕ್ಷಣ ಇಲ್ಲಿ ತೀರ್ಥ ನೀರು ಮತ್ತು ಮಂತ್ರಾಕ್ಷತೆ ಕೊಡ್ತಾರೆ. ಸೊ ಅದನ್ನು ತಗೊಂಡು ನಾವು ಅಲ್ಲೇ ಎಷ್ಟೊತ್ತು ಬೇಕಾದರೂ ಕೂಡ್ಬೋದು. ಸೊ ನಾವು ಇಲ್ಲಿ ತೀರ್ಥ ನೀರೆಲ್ಲ ತಗೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ. ನಾವು ಹೋಗಿದ್ದ ದಿನ ಏಕಾದಶಿ ಇತ್ತು, ಹಾಗಾಗಿ ಅವತ್ತಲ್ಲಿ ಮಂತ್ರಾಕ್ಷತೆ ಕೊಡಲಾಗಿದ್ರು. ನೀವು ಇಲ್ಲಿ ಬರೋ ಪ್ಲ್ಯಾನ್ ಮಾಡಕತ್ತಿದ್ರಿ ಮಂತ್ರಾಲಯಕ್ಕೆ ಅಂತಂದರೆ, ಏಕಾದಶಿ ದಿನ ನೀವೇನಾದರೂ ಪ್ಲ್ಯಾನ್ ಮಾಡಿದರೆ ಅವತ್ತು ನಿಮಗಿಲ್ಲಿ ಮಂತ್ರಾಕ್ಷತೆ ಸಿಗಂಗಿಲ್ಲ ಮತ್ತು ಪ್ರಸಾದ ಕೂಡ ಅವತ್ತು ಇರಂಗಿಲ್ಲ. ಆಮೇಲೆ ಬೃಂದಾವನಕ್ಕೂ ಅವತ್ತು ಡೆಕೋರೇಟ್ ಮಾಡಿರಂಗಿಲ್ಲ. ಇಲ್ಲಿರೋ ವೈಬ್ರೇಷನ್ಸೇ ಬೇರೆ. ಸೊ ದೇವ್ರ ದರ್ಶನ ಪಡ್ಕೊಂಡು ಇಲ್ಲೊಂದು ಸ್ವಲ್ಪ ಕೂತಾಗ ಆ ಹೈ ಎನರ್ಜಿ ಆಗಿರ್ಬೋದು, ಆ ವೈಬ್ರೇಷನ್ಸ್ ಆಗಿರ್ಬೋದು, ಅದನ್ನು ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು, ಅದನ್ನು ನಾವು ಫೀಲ್ ಮಾಡ್ಕೋಬಹುದು. ಅಲ್ಲಿ ಏನೋ ಒಂಥರ ಸೆಕ್ಯೂರ್ ಆಗಿ ಮನಸ್ಸಿಗೆ ಒಂಥರ ಶಾಂತಿ ನೆಮ್ಮದಿ ಅನ್ನಿಸ್ತದ. ಆ ದೇವ್ರದ್ದು ಮತ್ತು ಆ ಸ್ಥಳದ ಮಹಿಮೆನೇ ಅಂಥದ್ದು. ದೇವರ ದರ್ಶನ ಎಲ್ಲ ಚಂದ ಇತ್ತು. ಹೊರಗೆ ಬಂದು ಒಂದು ಸ್ವಲ್ಪ ಪಿಕ್ಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ. ಅದಾದಮೇಲೆ ಭಾಳ ಚೆನ್ನಾಗಿತ್ತು, ಭಾಳ ಬಾಯಾರಿಕೆ ಆಗ್ಲತ್ತಿತ್ತು. ಹಾಗಾಗಿ ಸ್ವಲ್ಪ ನೀರೆಲ್ಲ ಕುಡಿದು ಒಂದು ಸ್ವಲ್ಪ ಹೊತ್ತು ಕೂತು, ಪ್ರಸಾದ ಇದ್ದಿದ್ದಿಲ್ಲ, ಹಾಗಾಗಿ ಹೊರಗೆ ಏನಾರೇ ಊಟ ಮಾಡ್ಕೊಂಡು ಹೋದ್ರಾಯ್ತು ಅಂತ ಈಗ ಹೊಂಟೀವಿ. ನಾನು ನಿಮಗೆ ದರ್ಶನ ಮಾಡೋಕೆ ಒಳಗೆ ಬರ್ಬೇಕಾರೆ ಅಂದಿದ್ದೆ, ಈ ವಾಲ್ ಮೇಲಿರೋ ಆರ್ಟ್ ಫಾರ್ಮ್ಸ್ ಎಲ್ಲ ಹೋಗ್ಬೇಕಾರೆ ತೋರಿಸ್ತೀನಿ ಅಂತ. ಪ್ರತಿಯೊಂದನ್ನು ತೋರ್ಸೋಕ್ಕಾಗಲಿಲ್ಲ, ಕೆಲವೊಂದು ಮಾತ್ರ ತೋರಿಸ್ತಿದ್ದೀನಿ ನಿಮಗೆ. ಬಿಕಾಸ್ ಎರಡೂ ಕಡೆ ಇದ್ವು, ರೈಟ್ ಸೈಡು ಆಮೇಲೆ ಲೆಫ್ಟ್ ಸೈಡು. ಸೊ ಕೆಲವೊಂದು ಮಾತ್ರ ತೋರಿಸ್ಲತ್ತೀನಿ ನೋಡ್ರಿ. ಎಷ್ಟು ಚಲೋ ಬಾಲಕೃಷ್ಣನ ಲೀಲೆಗಳು ಮತ್ತು ಕೃಷ್ಣ ಹುಟ್ಟಿದ ಹೆಂಗೆ ಅದೆಲ್ಲ ಎಷ್ಟು ಚಂದ ಪಿಕ್ಟೋರಿಯಲಿ ರಿಪ್ರೆಸೆಂಟ್ ಮಾಡಾರ. ಸೊ ಈ ಥರ ಅವರು ಪಿಕ್ಟೋರಿಯಲಿ ರಿಪ್ರೆಸೆಂಟ್ ಮಾಡಿರೋದ್ರಿಂದ ಮಕ್ಕಳಿಗೆ ಅದನ್ನು ತಿಳಿಸಿ ಹೇಳೋಕೆ ಭಾಳ ಈಸಿಯಾಗಿತ್ತು. ಆಮೇಲೆ ಅದು ಏನು ಕತೆ ಅನ್ನೋದನ್ನು ಕೆಳಗೂ ಕರೆಕ್ಟಾಗಿ ನೀಟಾಗಿ ಬರೆದಿದ್ರು. ಮಕ್ಕಳು ಈ ಥರ ನೋಡಿ ಕಲ್ತ್ರೆ ಭಾಳ ಈಸಿಯಾಗಿ ಕಲ್ಕೊತಾರೆ ಮತ್ತು ಭಾಳ ಚಂದ ನೆನ್ಪಿಟ್ಕೋತಾರೆ ಪ್ರತಿ ಕತೆಗಳನ್ನು, ಪುರಾಣದಲ್ಲಿರುವ ಕತೆಗಳನ್ನು, ನಮ್ಮ ದೇವ್ರ ಬಗ್ಗೆ ಎಲ್ಲ ತಿಳ್ಕೊಳಕ್ಕೆ ಅವರಿಗೆ ಒಂದು ಈಸಿ ಆಗ್ತದ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಶ್ರೀ ರಾಘವೇಂದ್ರ ಸ್ವಾಮಿ ದೇವರ ಕೃಪೆ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.